ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ತಂದೆ ತಾಯಿನ ಸೃಷ್ಟಿ ಮಾಡಿದ್ರಂತೆ. ತಂದೆ ತಾಯಿಯರ ಒಂದು ಪಾತ್ರ ಬಹಳ ದೊಡ್ಡದು ಪ್ರತಿಯೊಬ್ಬರ ಜೀವನದಲ್ಲಿ. ತಂದೆ ತಾಯಿಯರ ಸೇವೆ ಒಂದು ಸಣ್ಣ ನಿದರ್ಶನ ಕೊಡ್ತೀನಿ ನಾನು ನಿಮಗೆ. ತಂದೆ ತಾಯಿಯರು ನಮಗೆ ಪ್ರತಿಯೊಬ್ಬರಿಗೆ ಈ ಸುಂದರವಾದ ಜಗತ್ತಿಗೆ ನಮಗೆ ಪರಿಚಯ ಮಾಡ್ತಾರೆ. ನಾವು ಮನುಷ್ಯರಾಗಿ ಹುಟ್ಟಿ ನಾವೇನು ಮಾಡ್ತಿದ್ದೀವಿ, ಮಾಡಬಾರ್ದ ಚಟಗಳನ್ನು ಮಾಡಿ, ಮಾಡಬಾರದ ಒಂದು ಕಾರ್ಯಗಳನ್ನು ಮಾಡಿ ಕರ್ಮದ ಹೊಳೆಯಲ್ಲಿ ಸುತ್ತಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ನಮ್ಮ ಜನ್ಮ ಸಫಲ ಆಗಬೇಕು, ಈ ನಮ್ಮ ಜನ್ಮ ಉಜ್ವಲ ಆಗಬೇಕು ಅಂತಂದರೆ ತಂದೆ ತಾಯಿಯರ ಸೇವೆ ಮಾಡಿ ನಾವು ಪುನೀತರಾಗಬೇಕು, ಧನ್ಯರಾಗಬೇಕು ಅಷ್ಟೇ. ಇದನ್ನು ಬಿಟ್ಟರೆ ಬೇರೆ ಮಾರ್ಗನೇ ಇಲ್ಲ. ತಂದೆ ತಾಯಿಯರ ಸೇವೆ ಯಾರು ಮಾಡ್ತಾರ ಅವರು ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗ್ತಾರೆ. ಒಂದು ಸಣ್ಣ ನಿದರ್ಶನ ಹೇಳ್ತೀನಿ ನಿಮಗೆ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರ ಪಂಢರೀಪುರ, ಅಲ್ಲಿ ವಿಠ್ಠಲನ ಬಹಳ ದೊಡ್ಡ ಮಂದಿರವಿದೆ. ಯಾರು ಪಂಢರೀಪುರಕ್ಕೆ ಹೋಗಿ ಆ ವಿಠ್ಠಲನ ದರ್ಶನ ಮಾಡ್ತಾರೆ ಅವರು ಭಾಗ್ಯಶಾಲಿಗಳು. ಅಲ್ಲಿರ್ತಕ್ಕಂಥ ಚಂದ್ರಭಾಗ ನದಿಯಲ್ಲಿ ಸ್ನಾನ ಮಾಡಿ ಆ ವಿಠ್ಠಲನ ದರ್ಶನ ಮಾಡಿದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಗೊತ್ತಾಗ್ತದೆ. ಯಾಕಂದರೆ ಪಂಢರಪುರದಲ್ಲಿ ಬಹಳ ದೊಡ್ಡ ದೊಡ್ಡ ಸಂತರು ಆಗಿ ಹೋಗಿದ್ದಾರೆ. ಆ ಸಂತರ ಓಡಾಡಿರ್ತಕ್ಕಂಥ ಒಂದು ಜಾಗದಲ್ಲಿ ನಾವು ಅಲ್ಲಿ ಕಾಲಿಟ್ರೆ ನಮ್ಮೊಳಗಿರ್ತಕ್ಕಂಥ ಒಂದು ಕರ್ಮಗಳು ಒಂದು ಸ್ವಲ್ಪ ಆದರೂ ನಾವು ಕಳ್ಕೋಬಹುದು. ಭಾಳ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಯಾರು ನೋಡಿಲ್ಲ ದಯಮಾಡಿ ಎಲ್ಲರೂ ಹೋಗಿ ಬನ್ನಿ, ಆ ವಿಠಲನ ದರ್ಶನ ಮಾಡಿ ಬನ್ನಿ. ಇಲ್ಲಿ ತಂದೆ ತಾಯಿಯರ ಒಂದು ಸೇವೆ ಎಂಥ ಒಂದು ಸೇವೆ ಇತ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಆ ಪಂಢರೀಪುರದಲ್ಲಿ ಆ ಪಂಢರಿನಾಥನ ಬಹಳ ದೊಡ್ಡ ಭಕ್ತ ಇದ್ದ. ಯಾರು? ಪುಂಡಲೀಕ. ಆ ಪುಂಡಲೀಕ ಏನಪ್ಪ ಅಂತಂದರೆ ತಂದೆ ತಾಯಿಯರ ಸೇವೆ ಅನುದಿನ ಭಕ್ತಿಯಿಂದ ಶ್ರದ್ಧೆಯಿಂದ ಬೇಸರ ಪಡದೆ ಮಾಡ್ತಾಯಿದ್ದ. ಹೀಗಿರುವಾಗ ಇದು ಯಾರಿಗೆ ಗೊತ್ತೈತ್ರಿ? ವಿಠಲಕ್ಕೆ ಗೊತ್ತಾಗ್ತು. ವೈಕುಂಠಾಧಿಪತಿ ಆಗಿರ್ತಕ್ಕಂಥ ವಿಠಲನಿಗೆ ಗೊತ್ತಾಯಿತು. ನೋಡೋಣ ಆ ಪುಂಡಲೀಕನ ಒಂದು ಭಕ್ತಿ ಹೇಗಿದೆ ಅಂತ ನೋಡೋಣ ಅಂತಂದು ಸಾಕ್ಷಾತ್ ಆ ವಿಠಲ ಏನಪ್ಪ ಅಂತಂದರೆ ನಮ್ಮ ಪುಂಡಲೀಕನ ಹತ್ತಿರ ಹೋಗಿ ಮನೆ ಹೊರಗೆ ನಿಂತಿರ್ತಾರೆ. ಯಾರೋ ಬಂದು ಹೇಳ್ತಾರೆ, ನಿಮಗಾಗಿ ಪುಂಡಲೀಕ, ನಿನಗಾಗಿ ಪಂಢರಿನಾಥ ಬಂದಿದ್ದಾರೆ, ವಿಠಲ ಬಂದಿದ್ದಾರೆ, ಬಾ ಅಂತ ಕರೆದಾಗ ಇಲ್ಲ ನಾನು ಬರೋಕ್ಕಾಗಲ್ಲ, ಯಾಕಂದರೆ ನಾನು ತಂದೆ ತಾಯಿಯರ ಒಂದು ಸೇವೆ ಮಾಡ್ತಾ ಇದ್ದೀನಿ, ನಾನು ಸೇವೆಯಲ್ಲಿದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಏನಪ್ಪ ಹಂಗಂತಿ? ದೇವರು ಸಾಕ್ಷಾತ್ ದೇವರು ಬಂದಿದ್ದಾರೆ, ಇಲ್ಲ ಬರಲಿ, ಆದರೆ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ತಂದೆ ತಾಯಿಯರ ಸೇವೆ ನನಗೆ ಒಂದು ಮುಕ್ತಿಯ ಒಂದು ಸೋಪಾನ, ನಾನು ಬರೋಕ್ಕಾಗಲ್ಲ. ಯಾಕಂದರೆ ಬಿಸಿಲಲ್ಲಿ ನಿಂತಿದ್ದಾರೆ, ಓಕೆ, ಬಿಸಿಲಲ್ಲಿ ನಿಂತಿದ್ದಾರೆ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತಂದರೆ ಆ ಪುಂಡಲೀಕ ಇಟ್ಟಂಗಿಯ ಮೇಲೆ ಕುಂತಿರ್ತಾನೆ. ಬಿಸಿಲಲ್ಲಿ ನಿಂತಿದ್ದಾರೆ ಅಂತಂದರೆ ಇಟ್ಟಂಗಿಯನ್ನು ತೆಗೆದು ಏನಪ್ಪ ಅಂತಂದರೆ ಈಗ ಹಾರು ಹೊಡಿತಾನೆ. ಬೀಸಾಕಿದಾಗ ಆ ವಿಠಲ ಏನಪ್ಪ ಅಂತಂದರೆ ಆ ಇಟ್ಟಂಗಿಯ ಮೇಲೆ ನಿಂತ್ಕೊಳ್ಳಿ ನನ್ನ ಸೇವೆ ಆಗುವವರೆಗೂ ಅಂತ ಇಟ್ಟಂಗಿಯನ್ನು ಹೀಗೆ ಬೀಸಾಕ್ತಾನೆ. ಆವಾಗ ಆ ವಿಠಲ ಏನು ಮಾಡ್ತಾನೆ, ಇಟ್ಟಂಗಿಯ ಮೇಲೆ ನಿಂತಿರ್ತಾನೆ. ಯಾಕೆ? ಕಾಲು ಸುಡ್ತಾವಲ್ರಿ ಬಿಸಿಲಲ್ಲಿ, ಇಟ್ಟಂಗಿ ಮೇಲೆ ನಿಂತಿರ್ತಾನೆ. ನಿಂತಿದ್ದಾಗ ಆವಾಗ ಸೇವೆ ಎಲ್ಲ ಕಂಪ್ಲೀಟ್ ಆಯಿತು. ಆದಮೇಲೆ ಆವಾಗ ಪುಂಡಲೀಕ ವಿಠಲನ ದರ್ಶನಕ್ಕೆ ಹೋಗ್ತಾರೆ. ಆವಾಗ
ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಆವಾಗ ವಿಠಲ ಕೇಳ್ತಾನೆ, ಏನಪ್ಪ, ನಾನು ನಿನಗೋಸ್ಕರ ಬಂದಿದ್ದೇನೆ, ನೀನು ಸೇವೆ ಮಾಡ್ತಾ ಇದ್ದೀವಿ, ನೀನು ಇಲ್ಲೇ ನಿಂತ್ಕೊ ಅಂತ ಹೇಳಿದಿ, ಇದು ಹೆಂಗೆ ಅಂತಂದಾಗ ಅವಾಗ ಪುಂಡಲೀಕ ಹೇಳ್ತಾನೆ, ದೇವರೇ, ನನಗೆ ತಂದೆ ತಾಯಿ ಬಿಟ್ಟು ಬೇರೆ ಯಾರು ನನಗೆ ದೇವರಲ್ಲ. ಪ್ರತ್ಯಕ್ಷ ದೇವರು ಅಂತಂದರೆ ನನಗೆ ತಂದೆ ತಾಯಿ, ದಯಮಾಡಿ ನನಗೆ ಕ್ಷಮಿಸಬೇಕು ಅಂತಂದಾಗ ವಿಠಲ ನಗ್ನಗ್ತಾ ಹೇಳ್ತಾರೆ, ನಿನ್ನಂಥ ಭಕ್ತರು ಈ ಜಗದಲ್ಲಿ ಇರಬೇಕು. ತಂದೆ ತಾಯಿಯರು ನಿಜವಾಗಿರ್ತಕ್ಕಂಥ ದೇವರು. ನಾನು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಪುಂಡಲೀಕ ಅಂತ ಆಶೀರ್ವಾದ ಮಾಡ್ತಾರೆ. ಯಾರು? ವಿಠಲ. ಆಗ ಪುಂಡಲೀಕ ಧನ್ಯರಾಗ್ತಾರೆ. ಹೀಗೆ ಪ್ರತಿಯೊಬ್ಬರ ಜೀವನದಲ್ಲಿ ಮುಕ್ತಿ ಬೇಕು, ಆ ಪರಮಾತ್ಮನ ಕೃಪೆಗೆ ಪಾತ್ರ ಆಗಬೇಕು ಅಂತಂದರೆ ತಂದೆ ತಾಯಿಯರ ಸೇವೆ ಅನುದಿನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು. ನಾವು ಈ ಜಗತ್ತಿನಲ್ಲಿ ಓಡಾಡ್ತಾ ಇದ್ದೇವೆ, ನಾವು ಈ ಮನುಷ್ಯನ ಜನ್ಮಕ್ಕೆ ಬಂದಿದ್ದೇವೆ ಅಂತಂದರೆ ಆ ತಂದೆ ತಾಯಿಯರ ಒಂದು ಕೃಪಾ ಕಟಾಕ್ಷ. ಹೀಗಾಗಿ ತಂದೆ ತಾಯಿಯರು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತ್ಯಕ್ಷ ದೇವರು. ಅಂಥ ದೇವರಿಗೆ ದಯಮಾಡಿ ನನ್ನ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ, ತಂದೆ ತಾಯಿಯರನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇವತ್ತಿನ ಒಂದು ದಿನಮಾನಗಳಲ್ಲಿ ಇಬ್ಬರು ಅಣ್ಣ ತಮ್ಮರು ಇದ್ದರಂತಂದರೆ ನೀನು 6 ತಿಂಗಳು ಸಾಕು, ನಾನು 6 ತಿಂಗಳು ಸಾಕ್ತೀನಿ ಅಂತ ಹೇಳ್ತಾರೆ. ಎಷ್ಟು ದುರ್ದೈವ ನೋಡಿ. ಹೀಗಾಗಿ ಅವರ ಜೀವನ, ಯಾರು ತಂದೆ ತಾಯಿಯರ ಸೇವೆ ಮಾಡಲ್ವೋ ಅವರ ಜೀವನ ಹಾಳಾಗ್ತದೆ, ಜೀವನ ವ್ಯರ್ಥ ಆಗ್ತದೆ. ಅದಕ್ಕಾಗಿ ನಿಮ್ಗೆ ಎಷ್ಟೇ ಕಷ್ಟ ಇದ್ದರೂ, ಎಷ್ಟೇ ಬಡತನ ಇದ್ದರೂ ಕೂಡ ತಂದೆ ತಾಯಿಯರಿಗೆ ಯಾವುದೇ ರೀತಿಯಿಂದ ನೀವೇನು ಊಟ ಮಾಡ್ತೀರೋ ಅದೇನು ಊಟ ಕೊಡಿ. ಅವರಿಗೆ ಭಕ್ತಿಯಿಂದ ಮಾತಾಡಿ, ಪ್ರೀತಿಯಿಂದ ಮಾತಾಡಿ. ನೀವು ಕೆಲಸದಲ್ಲಿ ಬ್ಯುಸಿ ಇದ್ದರೂ ಕೂಡ ಒಂದು ಅರ್ಧ ತಾಸಾದರೂ ತಂದೆ ತಾಯಿ ಜೊತೆ ಕಾಲ ಕಳೀರಿ. ಅವ್ರಿಗೇನು ಬೇಕು, ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಅವರಿಗೆ ಚೆನ್ನಾಗಿ ಮಾತಾಡಿ, ಒಳ್ಳೆಯ ರೀತಿಯಿಂದ ಮಾತಾಡಿ, ಸೇವೆ ಮಾಡಿರಿ. ತಂದೆ ತಾಯಿಯರ ಸೇವೆ ಯಾರು ಮಾಡ್ತಾರೆ ಅವರು ಹುಟ್ಟಿದಕ್ಕೂ, ಮನುಷ್ಯನಾಗಿ ಹುಟ್ಟಿದಕ್ಕೂ ಸ್ವಾರ್ಥಕ ಆಗ್ತದೆ. ಬೇರೆ ದಾರಿನೇ ಇಲ್ಲ. ಈ ಮನುಷ್ಯ ಜನ್ಮ ಪವಿತ್ರ ಆಗಬೇಕು ಅಂತಂದರೆ ತಂದೆ ತಾಯಿಯರ ಸೇವೆ ಮಾಡಬೇಕು. ತಂದೆ ತಾಯಿಯರನ್ನು ಕಡೆಗಣಿಸಿ ಅವರಿಗೆ ತ್ರಾಸು ಕೊಟ್ಟು ನೀವು ಯಾವ ದೇವಸ್ಥಾನಕ್ಕೆ ಹೋದರೂ, ಎಷ್ಟೇ ದಾನ ಧರ್ಮಾದಿ ಮಾಡಿದ್ರು, ಎಂಥ ದೊಡ್ಡ ದೊಡ್ಡ ಗುರುಗಳ ದರ್ಶನ ಮಾಡಿದ್ರು, ಸಾಧು ಸತ್ಪುರುಷರ ದರ್ಶನ ಮಾಡಿದ್ರು, ಎಲ್ಲ ವ್ಯರ್ಥದ ರೀ. ನೀವೆಷ್ಟೇ ರೊಕ್ಕ ಕೊಟ್ಟು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ತಂದೆ ತಾಯಿಯರನ್ನ ಯಾರು ಸೇವೆ ಮಾಡಿ ಅವರನ್ನು ಸುಖವಾಗಿ ನೋಡ್ಕೊಳ್ತಾರೆ ಅವರೇ ಧನ್ಯರಾಗ್ತಾರೆ, ಆ ಪರಮಾತ್ಮನ ಕೃಪೆಗೆ ಪಾತ್ರ ಆಗ್ತಾರೆ. ಆ ದೇವರು, ತಂದೆ ತಾಯಿಯರ ಸೇವೆ ಯಾರು ಮಾಡ್ತಾರ ಆ ದೇವರೇ ನಿಂಬಲಿಗೆ ಬರ್ತಾನ್ರಿ. ನೀವು ಅಲ್ಲಿಗೆ ಹೋಗೋದು ಬೇಕಾಗಿಲ್ಲ. ನೋಡ್ರಿ ಹೆಂಗ ಪುಂಡಲೀಕ ತಂದೆ ತಾಯಿಯರ ಸೇವೆ ಮಾಡ್ತಾ ಇರುವಾಗ ಸಾಕ್ಷಾತ್ ಆ ವಿಠಲನೇ ಬಂದು ಪುಂಡಲೀಕೆಗೆ
ಭೇಟಿ ಆಗಲಿಕ್ಕೆ ಬರ್ತಾರೆ. ಯಾಕ? ಅವರ ಭಕ್ತಿ ಅಮೋಘ, ನಿರಾಳ ಮನಸ್ಸಿನ ಮನಸ್ಸತ್ ಒಂದು ತತ್ವ, ನಿಶ್ಚಲವಾಗಿರತಕ್ಕಂಥ ಮನಸ್ಸು. ತಂದೆ ತಾಯಿಯರೇ ಪ್ರತ್ಯಕ್ಷ ದೇವರು ಅಂತ ಅಂದ್ಕೊಂಡಿದ್ದ ಪುಂಡಲೀಕ. ಅಂಥ ಒಂದು ಭಕ್ತಿಯನ್ನು ಮೆಚ್ಚಿ ಆ ವಿಠ್ಠಲ ಬಂದು ಅವರಿಗೆ ದರ್ಶನ ಕೊಡ್ತಾರೆ. ಹೀಗೆ ಜೀವನದಲ್ಲಿ ಎಷ್ಟೇ ಒಂದು ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ, ಯೋಗಿ ಆದರು, ತ್ಯಾಗಿ ಆದರು, ಒಟ್ಟಾರೆ ಟೋಟಲಿ ಹೇಳಬೇಕಂತಂದರೆ ತಂದೆ ತಾಯಿಯರ ಸೇವೆ ಯಾರು ಮಾಡ್ತಾರ ಅವರು ಧನ್ಯರಾಗ್ತಾರೆ. ಮನುಷ್ಯನಾಗಿ ಹುಟ್ಟಿದಕ್ಕೂ ಸ್ವಾರ್ಥಕ್ಕಾಗ್ತದೆ. ಅದಕ್ಕಾಗಿ ದಯಮಾಡಿ ನಾನು ಹೇಳ್ತೀನಿ, ತಂದೆ ತಾಯಿಯರಿಗೆ ಚೆನ್ನಾಗಿ ಅವರಿಗೆ ಮಾತಾಡಿಸ್ರಿ, ಪ್ರೀತಿಯಿಂದ ಮಾತಾಡಿಸ್ರಿ, ಅವರನ್ನು ಚೆನ್ನಾಗಿ ನೋಡ್ಕೊಳ್ರಿ. ವಯಸ್ಸಾದಾಗ ಏನಾಗ್ತದ, ತಂದೆ ತಾಯಿರು ವಯಸ್ಸಾಗ್ತದ, ಅವರು ಸ್ವಲ್ಪ ಸಣ್ಣ ಮಕ್ಕಳಂತೆ ಅವರ ಮನಸತ್ವ ಇರ್ತವ, ಚಿರಟಿ ಮಾಡ್ತಾರೆ. ಆದರೂ ಕೂಡ ನೀವು ಸಣ್ಣದಿರ್ಲಾಕ ಎಷ್ಟು ಕೀಟಲೆ ಮಾಡಿದ್ರಿ, ನಿಮ್ಮ ಮಲ ಮೂತ್ರವನ್ನು ತೊಳೆದು ನಿಮ್ಮ ಬದುಕು ಹಸಿರು ಮಾಡಿ ನೀವು ಇಂಥ ಒಂದು ಸ್ಥಿತಿಗೆ ಬರಬೇಕಾದರೆ ತಂದೆ ತಾಯಿಯರೇ ಕಾರಣ. ಅವರ ಒಂದು ಸೇವೆ ಮಾಡಿ ನಾವು ಪುನೀತರಾಗಬೇಕಷ್ಟೆ. ಧನ್ಯವಾದಗಳು.